Good afternoon, students. Welcome back to the business studies class. And in today's class, we will be discussing another 3 principles of Henry Fayol's 14 principles of management. That is your scalar chain or scalar principle. You can tell it as either scalar chain or scalar principle, or that is one principle. Next principle will be order, and third principle for today's class will be equity. That will be equity. So we'll be studying it in detail, all the 3 principles. This scalar principle is very important, students. ಈ ಸ್ಕೇಲಾರ್ ಪ್ರಿನ್ಸಿಪಲ್ ಅಲ್ಲಿ ಎರಡು ಕಾನ್ಸೆಪ್ಟ್ ಬರ್ತದೆ. ಸ್ಕೇಲಾರ್ ಪ್ರಿನ್ಸಿಪಲ್ ಬರುತ್ತೆ ಮತ್ತೆ ಇನ್ನೊಂದು ಗ್ಯಾಂಗ್ ಪ್ಲಾಂಕ್ ಅನ್ನುವ ಕಾನ್ಸೆಪ್ಟ್ ಬರುತ್ತೆ. ಸೊ ದೀಸ್ ಟು ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಕ್ವೆಶ್ಚನ್ ಈಸ್ ಯೂಶುವಲಿ ರಿಪೀಟೆಡ್ ಇನ್ 1 or 2 marks questions. ಈ 2 marks ಕೇಳಿದ್ರೆ what do you mean by scalar chain or scalar principle and what is gang plank ಅಂತ ಕೇಳ್ತಾರೆ. Or else ಒಂದು marks ಕೇಳಿದ್ರೆ only they will ask what is gang plank, or either they will ask what is scalar chain or scalar principle ಅಂತ ಹೇಳ್ತಾರೆ. So we will study in detail both the concepts. So the formal lines of authority from highest to lower ranks is known as scalar chain. Simple ಇದೆ. ಈ ಎಕ್ಸಾಂಪಲ್ ಅಲ್ಲಿ ನೋಡಿ, ಈ ಅಂದ್ರೆ ಈ ಡಯಾಗ್ರಾಮ್ ಅಲ್ಲಿ ನೋಡಿ, A is the boss of the organization, B ಇದು ಒಂದು ಡಿಪಾರ್ಟ್ಮೆಂಟ್, ಈ ಕಡೆ ಒಂದು ಡಿಪಾರ್ಟ್ಮೆಂಟ್. ಸೊ ಎ ಇಲ್ಲಿ ಬಿ ಮ್ಯಾನೇಜರ್ ಇದ್ದಾರೆ, ಮ್ಯಾನೇಜರ್ ಇಂದ ಸೂಪರ್ವೈಸರ್ ಇದ್ದಾರೆ, ಸೂಪರ್ವೈಸರ್ ಇಂದ ಡಿ ಅಲ್ಲಿ ಎಂಪ್ಲಾಯೀಸ್ ಇದ್ದಾರೆ. ಸೊ ಇಲ್ಲಿಂದ ಇಲ್ಲಿಗೆ ಡೈರೆಕ್ಷನ್ಸ್ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಡಿ ಬರುತ್ತೆ. ಅದೇ ರೀತಿ ಎ ಅಲ್ಲಿ ಇ ಮ್ಯಾನೇಜರ್, ಮ್ಯಾನೇಜರ್ ಅಂಡರ್ ಎಫ್ ಸೂಪರ್ವೈಸರ್, ಜಿ ಎಂಪ್ಲಾಯಿ, ಎ ಇಂದ ಇನ್ಸ್ಟ್ರಕ್ಷನ್ಸ್ ಇಗ್ ಬರುತ್ತೆ, ಇ ಇಂದ ಇನ್ಸ್ಟ್ರಕ್ಷನ್ಸ್ ಎಫ್ ಗೆ ಬರುತ್ತೆ, ಎಫ್ ಇಂದ ಇನ್ಸ್ಟ್ರಕ್ಷನ್ಸ್ ಜಿ ಬರುತ್ತೆ. So that is how the instructions or authority flows from highest to lowest. The authority from where it comes, A to B, B to C, C to D. Similarly, authority from A to E, E to F, and F to G. So that is called as scalar chain or scalar principle. From the top level management, the authority flows to middle level, from the middle level to the lower level, and from that lower level, the work is allotted to the ಎಂಪ್ಲಾಯೀಸ್. ಈ ಎಂಪ್ಲಾಯೀಸ್ ಏನಿದ್ದಾರೆ ನೋಡಿ, ಅವರಿಗೆ ಕೆಲಸ ಅಲಾಟ್ ಮಾಡೋದು ಈ ಲೋವರ್ ಲೆವೆಲ್. ಸೊ ಅಥಾರಿಟಿ ಮೇಲೆಯಿಂದ ಕೆಳಗಡೆ ಇರುವಂತ ವೇರಿಯಸ್ ಪೊಸಿಷನ್ ಅಲ್ಲಿ ಇರುವಂತ ಮ್ಯಾನೇಜ್ಮೆಂಟ್ ಪೀಪಲ್ ಗೆ ಬರುವಂತದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಕೇಲಾರ್ ಚೈನ್. So according to Fayol, organization should have the chain of authority and communication from the bottom and should be followed by managers and subordinates. So Henry Fayol ನಮಗೆ ಏನು ಹೇಳ್ತಾರೆ ಈ ಪ್ರಿನ್ಸಿಪಲ್ ಅಲ್ಲಿ, ಈ ಸ್ಕೇಲಾರ್ ಚೈನ್ ಪ್ರಿನ್ಸಿಪಲ್ ಅಲ್ಲಿ, he tells that the chain of authority and communication, ಈ ಅಥಾರಿಟಿ ಅಂದ್ರೆ ಏನು, ಪವರ್ ಇರುವಂತದ್ದು, ಪವರ್ ಡಿಸಿಷನ್ ಮಾಡುವ ಪವರ್, ರೂಲ್ ಮಾಡುವ ಪವರ್, ಏನೆಲ್ಲ ಪವರ್ ಇದೆ ನೋಡಿ, ದಟ್ ಈಸ್ ಕಾಲ್ಡ್ ಆಸ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಅಥಾರಿಟಿ ಅಂತ ಕರಿತೇವೆ. ಈ ಅಥಾರಿಟಿ ಏನಿದೆ ನೋಡಿ, ಇಟ್ ಶುಡ್ ಕಮ್ ಫ್ರಮ್ ಟಾಪ್ ಟು ಮಿಡಲ್ ಅಂಡ್ ರೀಚ್ ದ ಬಾಟಮ್. ಅದೇ ರೀತಿ ಏನಾದ್ರೂ ಕಮ್ಯುನಿಕೇಶನ್ಸ್ ಇದ್ರೆ ನೋಡಿ, ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಇದ್ರೆ ನೋಡಿ, ಅದು ಸಹ ಟಾಪ್ ಲೆವೆಲ್ ಇಂದ ಮಿಡಲ್ ಲೆವೆಲ್ ಇಂದ ಈ ಬಾಟಮ್ ಲೆವೆಲ್ಗೆ ಬರಬೇಕು. and should follow from managers to subordinates. So ಆ ತರ ಅವರು ಹೇಳಿದ್ದಾರೆ. So this can be violated in any case of emergency. ಯಾವುದೇ ಒಂದು ಕೇಸ್ ಇದೆ, I will explain you with the example to facilitate rapid and easy communication without delay, and this is called as a gang plank. ಅಂದ್ರೆ ಈ ಅಥಾರಿಟಿ ಏನಿದೆ ನೋಡಿ, ಟಾಪ್ ಲೆವೆಲ್ ಇಂದ ಬರಬೇಕು, ಟಾಪ್ ಟು ಮಿಡಲ್ ಟು ಬಾಟಮ್ ಲೆವೆಲ್. ಆದ್ರೆ ಬಾಟಮ್ ಲೆವೆಲ್ ಇಂದ ಎಂಪ್ಲಾಯೀಸಿಗೆ ಹೋಗ್ಬೇಕು. ಆದ್ರೆ ಒಂದು ಸರ್ಟೈನ್ ಸಿಚುವೇಶನ್ ಆಯ್ತು, ಆ ಸಿಚುವೇಶನ್ ಅಲ್ಲಿ ಅಲ್ಲಿಂದ ಡಿಸಿಷನ್ ಮಾಡುವಂತ ಅಥಾರಿಟಿ, ಅಂದ್ರೆ ಅಲ್ಲಿಂದ ಡಿಸಿಷನ್ ಮಾಡುವಾಗ ಅದು ಲೇಟ್ ಆಗುತ್ತೆ. ಆ ಲೇಟ್ ಆಗಿದ್ರೆ ಆದ್ರೆ ಏನಾಗುತ್ತೆ, ದೊಡ್ಡ ಡಿಸಾಸ್ಟರೇ ಆಗುತ್ತೆ, ತುಂಬಾ ಲಾಸ್ ಆಗ್ಬೋದು. ಆದ ಕಾರಣ ಆ ಟೈಮ್ ಅಲ್ಲಿ ಈ ಕೆಳಗಡೆ ಇರುವಂತ ಎಂಪ್ಲಾಯೀಸ್ ಇದ್ದಾರೆ ನೋಡಿ, ಅವರು ಡಿಸ್ಕಸ್ ಮಾಡಬಹುದು. ಈ ಇದ್ರಲ್ಲಿ ನೋಡಿ, ಈ ಪಿಕ್ಚರ್ ಅಲ್ಲಿ ನೋಡಿ, ಡಿ ಒಂದು ಎಂಪ್ಲಾಯಿ, ಜಿ ಒಂದು ಎಂಪ್ಲಾಯಿ. ಸೊ ಡಿ ಮತ್ತು ಜಿ ಅವರಿಗೆ ಒಂದು ಲೈನ್ ಹಾಕಿದ್ದಾರೆ. ಸೊ that line is called as gang plank. So this can be easily violated only in the case of emergency. ಇಲ್ಲದ ಇನ್ಸ್ಟ್ರಕ್ಷನ್ ಹೇಗೆ ಬರುತ್ತೆ, A to B ಬರುತ್ತೆ, B to C ಬರುತ್ತೆ, C to D ಬರುತ್ತೆ.
ಮತ್ತೆ ಇಲ್ಲಿ A to E ಬರುತ್ತೆ, A to F ಬರುತ್ತೆ, F to G ಬರುತ್ತೆ. Only in emergency case the D of different departments, D A B C D is different department, A E F G is different department. Only in that emergency cases, only when there is true reason, this D and G can contact each other. So when they contact each other, what happens? So this process is called as gangplank. So when they are contacting for the in the emergency to facilitate rapid and easy communication. Rapid ಅಂದ್ರೆ ಏನು, ಫಾಸ್ಟ್ ಕಮ್ಯುನಿಕೇಶನ್ ಆಗಬೇಕು. ಟಾಪ್ ಲೆವೆಲ್ ಇಂದ ಮಿಡಲ್ ಲೆವೆಲ್ ಗೆ ರೀಚ್ ಆಗಿ ನಮಗೆ ಬರುವಾಗ ಏನಾಗುತ್ತೆ, ಇಟ್ ವಿಲ್ ಬಿ ವೆರಿ ಲೇಟ್. So for that sake, for the fast communication and easy communication, when the two employees of same level are communicating or contacting each other, it is called as a gangplank. So right now we will learn what is the meaning of gangplank in simple terms. Gangplank is the shorter route in a scalar chain which allows the employees at same level to communicate with each other directly. ನಾನು ಹೇಳಿದ ಪ್ರಕಾರ employees D ಮತ್ತು G same level of employees, and if they contact D ಮತ್ತು G contact ಮಾಡಿದ್ರೆ ಏನಾಗುತ್ತೆ, so that is called as a gangplank. So I think you all understood what do you mean by the scalar principle and scalar chain and gangplank. Once again I'm telling, scalar chain is nothing but authority flowing from top level to bottom level to middle level, top level to middle level to bottom level management is called as a scalar chain, whereas gangplank is the bottom level management of different departments in the organization contacting together or discussing any point together or communicating for fast and easy communication or emergency alli avaru discuss ಮಾಡಿ ಒಂದು decision ತಗೊಂಡ್ರೆ, so that is called as gangplank. Hope it is clear. Moving on to the next point, that is order. The 10th principles out of 14 principles of Henry Fayol's principles of general management is order. According to Henry Fayol's, all the materials must be placed in an appropriate placed in that particular place at appropriate time for maximum efficiency. So I think we all have discussed this order in the scientific management also. In scientific management, in the techniques of scientific management, we have discussed all this point, that is order we have discussed. So in this also, in general management also, Henry Fayol tells us that all the materials must be placed in that suitable place. ಯಾವುದೇ ಟೂಲ್ಸ್ ಆಗಿರ್ಬಹುದು, ಕಂಪ್ಯೂಟರ್ ಆಗಿರ್ಬಹುದು, ಡೆಸ್ಕ್ ಆಗಿರ್ಬಹುದು, ಬೋರ್ಡ್ ಆಗಿರ್ಬಹುದು, ಎಲ್ಲ ತನ್ನದೇ ಆದ ಪ್ಲೇಸ್ ಅಲ್ಲಿ ಇಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ದೇ ಕ್ಲಾಸ್ ಅಲ್ಲಿ ಒಂದು ಪ್ರಾಜೆಕ್ಟರ್ ಇದೆ, ನೀವು ಬೋರ್ಡ್ ಮುಂದೆ ಪ್ರಾಜೆಕ್ಟರ್ ಇದೆ. ಸಪೋಸ್ ಪ್ರಾಜೆಕ್ಟರ್ ಅನ್ನು ಲಾಸ್ಟ್ ಹಿಂದೆಗಡೆ ಬ್ಯಾಕ್ ಸೈಡ್ ದೇರ್ ಇಸ್ ಆಲ್ ರೈಟ್, ಸೊ ಯು ಆರ್ ಸೀಯಿಂಗ್ ಫ್ರಂಟ್ ಟು ದ ಬೋರ್ಡ್, ಬಿಹೈಂಡ್ ಯು ದೇರ್ ಇಸ್ ಪ್ರಾಜೆಕ್ಟರ್. ಸೊ ಅಲ್ಲಿ ಪ್ರಾಜೆಕ್ಟರ್ ಹಾಕಿದ್ರಂತ ಅನ್ಕೊಳ್ಳಿ. ಸೊ ಯಾವಾಗ್ಲಾದ್ರೂ ನಿಮ್ಗೆ ಇದು ಸ್ಮಾರ್ಟ್ ಕ್ಲಾಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಎವ್ರಿ ಒನ್ ಹ್ಯಾವ್ ಟು ಟರ್ನ್ 360 ಡಿಗ್ರಿ. ಸೊ ಇಸ್ ಇಟ್ ಅ ಕರೆಕ್ಟ್ ಪ್ಲೇಸ್? ಅದು ಕರೆಕ್ಟ್ ಆರ್ಡರ್ ಅಲ್ಲ. ದ ಕರೆಕ್ಟ್ ಪ್ಲೇಸ್ ಈಸ್ ಅಬೌವ್ ದ ಬೋರ್ಡ್, ದ ಸ್ಕ್ರೀನ್ is placed, so that is the correct order. So that is what Henry Fayol tells us, that all the things should be placed in that particular place. All the things or materials should be placed in the appropriate place or correct place and appropriate time for maximum efficiency. ಅಂದ್ರೆ ಆ ಕರೆಕ್ಟ್ ಟೈಮಿಗೆ, ಅಂದ್ರೆ ಕೆಲಸ ಮಾಡುವಾಗ ಎಂಪ್ಲಾಯೀಸ್ಗೆ ಆ ಕರೆಕ್ಟ್ ಟೈಮಿಗೆ ಇದು ಪರ್ಟಿಕ್ಯುಲರ್ ಥಿಂಗ್ಸ್ ಸಿಕ್ಕಿದ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಮತ್ತು they can work very more efficiently. They can be very efficient in the work. This principle states that there is a place for everything and everything must be in its place, which means for each and everything, ಯಾವುದೇ ಒಂದು ವಸ್ತು ಆಗಲಿ ಅದಕ್ಕೆ ತನ್ನದೇ ಆದ ಜಾಗ ಇರುತ್ತೆ, ತನ್ನದೇ ಆದ ಪ್ಲೇಸ್ ಇರುತ್ತೆ, ಮತ್ತು ಆ ವಸ್ತುವನ್ನು ಅದೇ ಪ್ಲೇಸ್ ಅಲ್ಲಿ ಇಟ್ಟರೆ ಮಾತ್ರ ಅದಕ್ಕೆ ಶೋಭೆ ಇರುತ್ತದೆ. that looks good only in that place. So if there is no fixed place for everything and it is present there is no hindrance in activities. So ಅದಕ್ಕೆ ಎಲ್ಲ ವಸ್ತುಗೆ ತನ್ನದೇ ಆದ ಒಂದು ಫಿಕ್ಸ್ಡ್ ಜಾಗ ಇದ್ದು
ಅದೇ ಜಾಗದಲ್ಲಿ ಆ ವಸ್ತುಗಳಿದ್ದಾರೆ, ಎವ್ರಿ ಟೈಮ್ ಆಲ್ ದೋಸ್ ಥಿಂಗ್ಸ್ ಆರ್ ಪ್ರೆಸೆಂಟ್ ದೇರ್ ಓನ್ಲಿ, ದೇರ್ ಈಸ್ ನೋ ಇಂಡರೆನ್ಸ್ ಇನ್ ಆಕ್ಟಿವಿಟಿ. ಸೊ ನಾವು ಕೆಲಸ ಮಾಡುವಾಗ ನಮ್ಗೆ ಏನಾದ್ರೂ ಬೇಕಂದ್ರೆ ನಮ್ಗೆ ಅದೇ ಜಾಗದಲ್ಲಿ ಉಂಟಂತ ಗೊತ್ತಾಗ್ತದೆ. ಸೊ ಆರ್ ಎಲ್ಸ್ ವಾಟ್ ಹ್ಯಾಪನ್ಸ್, there will be delay in work. So this will lead to increase in productivity and efficiency. So correct agi kelsa namge idu vastu namge sikkidre enagutte, it will lead to the increase in productivity and efficiency. Bega kelsa agutte, tumba kelsa agutte, and it will help us to work efficiently. One example namge kododadre, this is a simple example. In the kitchen there are various types of powders, might be chili powder, pepper powder, your turmeric powder, and your salt, sugar, many kind of powders are there. But your mom knows which powder is where. Nimma ammanige gotta, because she is the one who is there in the kitchen every time, and she will know, like she will keep it in the order. So first requires chili powder, then requires salt. Ade riti order alli irtare. So now apropake kitchen ಗೆ ಹೋದ್ರೆ ಏನ್ ಮಾಡ್ತೇವೆ, we will take one particular thing. ಅಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಯಾವ್ದು ಇರುತ್ತವೆ ಅಂತ. ಸೊ ಅದೇ ರೀತಿ ನಮ್ಮ ಅಮ್ಮನ್ಗೆ ಅದು ಗೊತ್ತಿರುತ್ತೆ. ಸೊ ಅದು ಅವರಿಗೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಾವು ಅದೇ ಒಂದು ಡಿಶ್ ನಮ್ಮ ಅಮ್ಮನ್ಗೂ ಮಾಡಕ್ ಬರುತ್ತೆ, ನಮಗೂ ಮಾಡಕ್ ಬರುತ್ತೆ. ಆದ್ರೆ ಅಮ್ಮನ್ಗೆ ಅದಕ್ಕೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಎಲ್ಲಿ ಇದೆ ಅಂತ ಗೊತ್ತಿದೆ, ನಮ್ಗೆ ಅದು ಗೊತ್ತಿಲ್ಲ. ಸೊ ಅದೇ ಕೆಲಸ ಅಮ್ಮನ್ಗೆ ಮಾಡುವುದಾದ್ರೆ it will take 5 minutes. For us we have to do it in 10 minutes. ಅಲ್ಲಿ 5 ನಿಮಿಷ ಟೈಮ್ ವೇಸ್ಟ್ ಆಯಿತು. Correcta? So similarly in this principle, the Henry Fayol tells us that all the materials, all the tools should be kept in that particular place, and they should be present in that place only, so that whenever an employee is working in the organization, he gets that tools, he gets that particular materials as and when he requires. So this is all about order. Moving on to the next point, students. Equity andre when to tell it in the simple word, all should be treated as equal. ಎಲ್ಲರಿಗೆ ಒಂದೇ ರೀತಿ ಟ್ರೀಟ್ ಮಾಡಬೇಕು, ಒಂದೇ ಲೆವೆಲ್ ಅಲ್ಲಿ ಟ್ರೀಟ್ ಮಾಡಬೇಕು. So that is called as equity or equality. So what does Henry Fayol tells us here? Fayol emphasizes kindliness and justice in the behavior of manager towards the workers. So manager and the work managers should be kind enough, and justice ಅಂದ್ರೆ ಅವರಿಗೆ ಕರೆಕ್ಟ್ ಆಗಿ ಏನಾದ್ರೂ ಇದು ಆದ್ರೆ ಕಾನ್ಫ್ಲಿಕ್ಟ್ ಆದ್ರೆ ಜಸ್ಟಿಸ್ ಮಾಡುವಂತ ಕೆಪಾಸಿಟಿ ಇರಬೇಕು. as well as managers should be kind towards the workers. Management should be kind enough towards their workers. So ಅದರಿಂದ ಏನಾಗುತ್ತೆ, ದಿಸ್ ವಿಲ್ ಎನ್ಶೋರ್ ಲಾಯಲ್ಟಿ ಅಂಡ್ ಡಿವೋಷನ್. ಲಾಯಲ್ಟಿ ಅಂದ್ರೆ ಏನು, ಆ ಎಂಪ್ಲಾಯೀಸ್, ಆ ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಆ ಆರ್ಗನೈಸೇಷನ್ಗೆ ಲಾಯಲ್ ಆಗಿರ್ತಾರೆ. ಆ ಎಂಪ್ಲಾಯೀಸ್ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ ಥ್ಯಾಂಕ್ಫುಲ್ ಆಗಿರ್ತಾರೆ. ನಾಟ್ ಓನ್ಲಿ ದಟ್, ದೇ ವಿಲ್ ಬಿ ಇನ್ ಡಿವೋಷನ್. ಅವರಿಗೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್, ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ನಮ್ಗೆ ಕೈಂಡ್ ಆಗಿದೆ, ಅವರು ಒಳ್ಳೆ ರೀತಿ ಜಸ್ಟಿಸ್ ಮಾಡಿ ಕೊಡ್ತಾರೆ. ಸೊ ದಟ್ ಟೈಮ್ ವಾಟ್ ಹ್ಯಾಪನ್ಸ್, ದೀಸ್ ಎಂಪ್ಲಾಯೀಸ್ ವಿಲ್ ವರ್ಕ್ ವಿತ್ ಗ್ರೇಟ್ ಡಿವೋಷನ್ ಅಂಡ್ ಇಂಟ್ರೆಸ್ಟ್. ಸೊ ಆಲ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ, ಅಂದ್ರೆ ಎಲ್ಲರಿಗೆ ಒಂದೇ ರೀತಿ ಈಕ್ವಲ್ ಆಗಿ ನೋಡ್ಕೋಬೇಕು, ಯಾರಿಗೂ ಭೇದ ಭಾವ ಮಾಡಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ is called as, in Kannada it is ಭೇದ ಭಾವ. Discrimination against one of the account of sex, that is male or female. Religion, that is your Christianity, Muslim or Hindu, ಯಾವುದೇ ರಿಲಿಜನ್ ಆಗಿದ್ರೆ ಅವರಿಗೆ ಭೇದ ಭಾವ ಮಾಡಬಾರ್ದು. ರೀಜನ್ in the sense you are from North India, you are from South India, you are from East or West, any region. Language ಅಂದ್ರೆ ನೀವು ಮಾತಾಡುವ ಭಾಷೆ ಮೇಲೆ ನಿಮ್ಮನ್ನು ಇದು ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ನಿಮ್ದು ಕಾಸ್ಟ್ ಅಂದ್ರೆ ನೀವು SC/ST ಆಗಿರ್ಬೋದು, ನೀವು ಹೈ ಕಾಸ್ಟ್ ಆಗಿರ್ಬೋದು, ಅದೇ ರೀತಿ. ಸೊ ಬೇರೆ ಬೇರೆ ಕಾಸ್ಟ್ಗಳಿರ್ತವೆ, ಆ ಕಾಸ್ಟ್ಗಳ ಮೇಲೆ ನಿಮ್ಮನ್ನು ಭೇದ ಭಾವ ಮಾಡಬಾರ್ದು. ನಾಟ್ ಓನ್ಲಿ ದಟ್, ಬಿಲೀಫ್ ಆಫ್ ನ್ಯಾಷನಾಲಿಟಿ. ನೀವು ಯಾವುದೇ ದೇಶದವರಾದ್ರೂ ಆಗಿರ್ಬೋದು. ಸೊ ಅಂತ ಆಗಿರುವಾಗ ಆ ದೇಶ, in the sense in one big company there are employees from Pakistan, employees from India, employees from Nepal, employees from Japan. So ಏನಾಗುತ್ತೆ,
they should not discriminate, telling that you are from India, like ಅವರನ್ನು ಕೆಳಗೆ low ಆಗಿ treat ಮಾಡೋದು. All those things should be avoided in this one. So that is what principle of equity tells us. All should be treated equally in the organization, so that what happens, they will be loyal, the employees will be loyal to the organization. Not only loyal, they will be devoted towards the organization. This is what the principle of equity tells us. So I think today's class is clear, and hope you all have understood every point. Try to understand, students. If you all do not understand, please see the video once again, and hope you all understand and try to understand. If you all are not understanding, even after seeing the video once again, you all can get back to me. Thank you, students, for attending class. I will be ending up with these points, and in tomorrow's class, that will be last class for these principles of, that is Henry Fayol's principles of management. Your 12th, 13th and 14th point will be discussed in tomorrow's class. So we will meet you in that class. Until then, goodbye. Thank you, students. Have a nice day. Thank you for attending the class.